ಪಂಚಗೆರೆ ಅವರು ಸುಮ್ಮನೆ ಒಂದು ಹೋಲಿಕೆ ನೆನಪಾಗ್ತಾ ಇದೆ ಅಷ್ಟೇ. ಕಾಶ್ಮೀರಿ ಪಂಡಿತರ ನರಮೇಧ ಮಾಡಿದಂಥವರು ದೆಹಲಿಗೆ ಬಂದು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಕಾಶ್ಮೀರಿ ಪಂಡಿತರು ನಮಗೆ ಸಂಕಟ ಆಗ್ತಿದೆ ಅಂತ ಮಾತಾಡಿದ್ರು. ಸಂಕಟ ಆಗ್ತಿದೆ ಇದನ್ನು ನೋಡ್ತಾ ಅಂತ. ಹೌದು. ಹಾಗೆ ನಕ್ಸಲರ ಕೈಯಲ್ಲಿ ಸತ್ತ ಪೊಲೀಸ್ ಕುಟುಂಬಗಳವರು ಅವ್ರಿಗೂ ಸಂಕಟ ಆಗಬಹುದು. ಅವರ ಸೆಂಟಿಮೆಂಟ್ಗಳನ್ನು ಪರಿಗಣಿಸಬೇಕೋ ಪರಿಗಣಿಸಬಾರ್ದಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಈಗ ಕರ್ನಾಟಕದ ಈ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಂತಹ ನಕ್ಸಲೈಟ್ ಗುಂಪು, ಯಾಕಂದರೆ ನಕ್ಸಲೈಟ್ ಅನ್ನುವಂಥದ್ದು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಅಥವಾ ಅವ್ರದ್ದೇ ಆದ ಗುಂಪುಗಳ ನೇತೃತ್ವದಲ್ಲಿ ನಡೀತಾ ಇರೋ ಹೋರಾಟ. ಕರ್ನಾಟಕದಲ್ಲಿ ಈಗ ಶರಣಾಗಿರುವಂತಹ ನಕ್ಸಲೈಟರ ಗುಂಪು, ಅವರು ಯಾವ ರಾಜಕೀಯ ಪಕ್ಷದ ಜೊತೆಗೋ ಅಥವಾ ಯಾವ ತೀವ್ರಗಾಮಿ ಪಕ್ಷದ ಜೊತೆಗೆ ಅವರು ಸಂಪರ್ಕ ಹೊಂದಿದ್ರೋ ಅವರು ಯಾವ ಪೊಲೀಸರ ನರಮೇಧಕ್ಕೂ ಕಾರಣ ಆಗಿಲ್ಲ. ಅದರ ಬದಲಾಗಿ ಪೊಲೀಸರಿಂದ ಗುಂಡೇಟು ತಿಂದು ಅವರ ಸಂಗಾತಿಗಳನ್ನು ಕಳ್ಕೊಂಡಿರೋರಾಗಿದ್ದಾರೆ. ಅದರಿಂದ ನೀವು ಪಂಡಿತರನ್ನು ನರಮೇಧ ಮಾಡಿದ ಪ್ರಕರಣಗಳು ಅಥವಾ ಆ ಥರದ ವ್ಯಕ್ತಿಗಳ ಜೊತೆಗೆ ಇದನ್ನು ಯಾಕೆ ನೀವು ಹಾಗಿದ್ರೆ ಸಾಕೇತ್ ರಾಜನ್ ಎನ್ಕೌಂಟರ್ ಮೆಣಸಿನಹಡ್ಡದಲ್ಲಿ ನಡೆದ ತಕ್ಷಣ ಅದಕ್ಕೆ ಪ್ರತಿಕಾರವಾಗಿ 150 ನಕ್ಸಲರು ಪಾವಗಡದ ವೆಂಕಟರಮನಹಳ್ಳಿಯಲ್ಲಿ ಬಂದು ಪೊಲೀಸ್ ಕ್ಯಾಂಪ್ ಮೇಲೆ ದಾಳಿ ನಡೆಸಿದ್ರಲ್ವ, ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ವಾ? ಹೌದು, ಸಂಬಂಧ ಇರಲಿಲ್ವಾ? ಇಲ್ಲ, ಅದು ಆಗಿದ್ದಂತಹ ಒಂದು ಪೀಪಲ್ಸ್ ವಾರ್ ಪಕ್ಷದ ಗುಂಪು ಮತ್ತು ಅದರ ಕೇಂದ್ರ ಸಮಿತಿ ನಡೆಸಿದ್ದಂತಹ ಕಾರ್ಯಾಚರಣೆ ಆಗಿತ್ತು. ಈಗ ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಈ ಟ್ರೈ ಜಂಕ್ಷನಲ್ಲಿ ಇದ್ದಂತಹ ಗುಂಪು ಅದರ ಜೊತೆಗೆ ಈಗ ನೇರವಾದ ನಿಯಂತ್ರಣ ನಿರ್ದೇಶನಗಳಲ್ಲಿ ಇರುವಂಥ ಗುಂಪಲ್ಲ ಅದು. ಹಾಗಾಗಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ಪ್ರತ್ಯರ್ಪಣೆ ಮಾಡಿದರೆ ಮುಖ್ಯಮಂತ್ರಿಗಳು ಅವರನ್ನು ಸ್ವಾಗತಿಸಬೇಕು. ಇಲ್ಲ, ನಾನು ಹೇಳೋದು ಯಾರೇ ಆಗಲಿ, ಈಗ ಉದಾಹರಣೆಗೆ ಆಗಲೇ ನಮ್ಮ ಇವ್ರು ಹೇಳಿದರು ಪ್ರಧಾನಮಂತ್ರಿಗಳನ್ನು ಅಲ್ಲಿ ಪಂಡಿತರನ್ನು ಕೊಂದವರು ಬಂದು ಭೇಟಿ ಮಾಡಿದರು ಅಂತ ಹೇಳಿ. ಹಂಗಿದ್ದಾಗ ಪಂಡಿತರು ಸಂಕಟ ಆಯಿತು ಅಂತ ಹೇಳಿದರೆ ನಮ್ಗೆ ಅರ್ಥ ಆಗುತ್ತೆ ಆ ವೇದನೆ. ಆದರೆ ಈಗ ಶರಣಾಗಿರೋ ನಕ್ಸಲರು ಆ ರೀತಿಯ ಗುರುತರ ಪ್ರಕರಣಗಳಲ್ಲಿ ಯಾವ ಪೊಲೀಸರನ್ನು ಕೊಂದಿದ್ದಾರೆ, ಯಾವ ಸಶಸ್ತ್ರ ಬಲಗಳ ಮೇಲೆ ಬಾಂಬ್ ದಾಳಿ ಮಾಡಿದ್ದಾರೆ ಅಥವಾ ಅವರು ವೆಹಿಕಲ್ಗಳನ್ನ ಸ್ಫೋಟ ಮಾಡಿದ್ದಾರೆ, ಆ ರೀತಿಯಾದ ಗುರುತರವಾಗಿರುವ ಪ್ರಕರಣಗಳು ಕರ್ನಾಟಕದಲ್ಲಿ ರಿಪೋರ್ಟೇ ಆಗಿಲ್ಲ. ಮತ್ತು ಇವರು ಯಾರ ಮೇಲೂ ಆ ರೀತಿಯ ಮೊಕದ್ದಮೆಗಳಿಲ್ಲ. ಇರೋದೆಲ್ಲವೂ ಕೂಡ ಕೇರಳದಲ್ಲಿ, ಅದು ಕೂಡ ಹಿಂಗೆ ಬಾಂಬ್ 55 ಪ್ರಕರಣಗಳನ್ನು 10-20 ಜನ ಮಂಡಗಾರು ಲತಾ ಮೇಲೆ 55 ಪ್ರಕರಣಗಳನ್ನು ಯಾಕೆ ಹಾಕಿದ್ರು ಪೊಲೀಸರು? ಪ್ರಭಾ ಮಂಡಗದ್ದೆ ಕಾಣುತ್ತೆ, ಅವ್ರ ಮೇಲೆ 40-42 ಪ್ರಕರಣಗಳನ್ನು ಸುಮ್ಮನೆ ಪೊಲೀಸರು ಹಾಕೊಳ್ತು ಹೋಗಿದ್ರ? ಅವ್ರ ಮೇಲೆ ಯಾವುದೇ ಗುರುತರವಾಗಿರ್ತಕ್ಕಂಥ ಆಪಾದನೆಗಳಿರಲಿಲ್ಲ ಅನ್ನೋ. ಆದರೆ ಪ್ರಭಾ ಮಂಡಗದ್ದೆ ಅವ್ರ ಮೇಲೆ ಯಾಕೆ ಕೇಸ್ಗಳನ್ನು ಹಾಕ್ತಾ ಹೋಗಿದ್ರು ಪೊಲೀಸರು? 55 ಪ್ರಕರಣಗಳಂದ್ರೆ ಏನು ಸಾಮಾನ್ಯ ಆಯ್ತೇನ್ರಿ ಬಂಜಗೇರಿ ಜಯಪ್ರಕಾಶ್? ಯಾವ ರೀತಿಯ ಕೇಸುಗಳನ್ನು ಹಾಕಿದ್ದಾರೆ? ಅಲ್ಲ, ನೀವು ನೋಡಿ ಅದನ್ನ. ಇಲ್ಲ, 30-40 ಕೇಸುಗಳಿರಬಹುದು. ಯಾವ ಬಗೆಯ ಕೇಸುಗಳಿದೆ ಅನ್ನೋದನ್ನ ದಯವಿಟ್ಟು ಪರಿಶೀಲಿಸಿ. ಬಂದೂಕ್ ತೆಗೆದುಕೊಂಡು ಹೋಗಿ ಲೋಕಲಿ ಹೆದರ್ಸ್ತಕ್ಕಂಥದ್ದೇ ನೀವು ಅದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಅಲ್ಲವೇ ಅಲ್ವಾ? ಅದು ಬಂದೂಕ್ ತೆಗೆದುಕೊಂಡು ಹಳ್ಳಿಗಳಲ್ಲಿ ಮಲೆನಾಡಿನಲ್ಲಿ ಹೋಗಿ ಅಶಾಂತಿಯನ್ನು ನಿರ್ಮಿಸಿದ್ದು ಗಂಭೀರವಾದ ಪ್ರಕರಣವೇ. ಆದ್ರಿಂದ ಅವರ ಮೇಲೆ ಹೊಸಗದ್ದೆ ಪ್ರಭಾ ಅವ್ರ ಮೇಲೆ ಇರುವ ಕೇಸುಗಳಲ್ಲಿ ಯಾರನ್ನ ಬೆದರಿಸಿದ್ದಾರೆ ಬಂದೂಕ್ ತಗೊಂಡು ಹೋಗಿ ಅನ್ನುವ ಪ್ರಕರಣ ದಾಖಲಾಗಿದೆಯಾ? ಮಗೇಬೈಲ್ ಚಂದ್ರಶೇಖರನ್ನ ಬೆದರಿಸಿದವರು ಯಾರು? ಸಿರಿಮನೆ ಭಾಸ್ಕರ್ ಮನೆಗೆ ಹೋಗಿ ಧಮಕಿ ಕೊಟ್ಟವ್ರು ಯಾರು? ಹೊಡೆದ್ರಲ್ರಿ ಮೆಣಸಿನಹಳ್ಳಿಯಲ್ಲಿ ಆಗಿದ್ದು ಯಾವುದು? ಇದೇ ಕೆರೆಕಟ್ಟೆ ವೆಂಕಟೇಶ್ ಪೊಲೀಸ್ ಇನ್ಫಾರ್ಮರ್ ಅಂತ ಅಂದ್ಬಿಟ್ಟು ಅವನನ್ನ ಮಳೆನಲ್ಲಿ ಕೊಂದು ಅವನ ಮಗ ಬಂದ್ರು ಕೂಡ ಬಿಡದಲ್ಲ ಇರೋರು ಯಾರು? ಇವ್ರಗಳ ಮೇಲೆ ಕೇಸ್ ಯಾವುದು ಅಲ್ವಾ? ಬರ್ಕಣದಲ್ಲಿ ಪೊಲೀಸರು ಮಾಡಿದಂತ ದಾಳಿನಲ್ಲಿ AK-47 ಸಿಕ್ತು. 30x30 ಕೇಳಿಸ್ಕೊಳ್ಳಿ ಬಂಜಗೇರಿ ಅವರೇ, 30x30 ಬಿಲ್ಡಿಂಗ್ ಅನ್ನ ಉಡಾಯಿಸಬಹುದಾದಂತ ಗ್ರೆನೇಡ್ಗಳು ಸಿಕ್ತು. ಜಮ್ಮು ಕಾಶ್ಮೀರದಲ್ಲಿ ಇವರು ಭಯೋತ್ಪಾದಕರು ಬಳಸ್ತಕ್ಕಂಥ ವೆಪನ್ಗಳಿಗೂ ಕೂಡ ಇಲ್ಲಿ ಬಳಸ್ತಕ್ಕಂಥ ನಕ್ಸಲರ ವೆಪನ್ಗಳಿಗೂ ಕೂಡ ಸಿಕ್ತು. ನೀವು ಬಹುತೇಕ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನೀವು ತುಂಬಾ ದಿನದ ಹಿಂದಿನಿಂದ ಇಲ್ಲ, ನಾನು ನಿಮ್ಗೊಂದು ಪಿಕ್ಚರ್ ತೋರಿಸ್ತೀನಿ, ಕಾಣಿಸ್ತಿದೆ ಅನ್ಸುತ್ತೆ. ಇದೇ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ, ಪೊಲೀಸರು ಕೂಡ ಬರ್ಕಣದ ನಕ್ಸಲ್ ಶಿಬಿರದ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ತೆಗೆದಿರೋ ಫೋಟೋ. ಐ ಆಮ್ ವಿತ್ ಡಾಕ್ಯುಮೆಂಟ್. ಈ 59 ಕೇಸ್ಗಳಲ್ಲಿ ಯಾರಿಗೆ ನೀವು ಕ್ಲೀನ್ ಚಿಟ್ ಕೊಡಕ್ ಕೊಟ್ಟಿದ್ದೀರಾ? ಯಾರಿಗೆ ಕ್ಲೀನ್ ಚಿಟ್ ಕೊಡಕ್ ಕೊಟ್ಟಿದ್ದೀರಾ ನೀವು? ನೋಡಿ, ಪ್ರೊಸೀಜರ್ ಏನಾಯ್ತು ಈ ಹಿಂದೆನೂ ಕೂಡ ಆಗಿರ್ತಕ್ಕಂಥ ಘಟನೆಗಳು. ಪೊಲೀಸ್ ಆಫೀಸರ್ಗಳು 9 ಜನ 6 ಜನ ಪೊಲೀಸರು ಸತ್ರಲ್ಲ. ನೋಡಿ ಫೋಟೋಗಳು ಅನ್ಸತಿ, ಕರಳ್ ಚುರುಕ್ ಅನ್ಸುತ್ತೆ ನೋಡಿ. ನಿಮ್ಗೆ ಯಾವ್ದು ಕೇಸ್ಗಳಿಲ್ಲ ಅಲ್ವಾ? ಕರಳ್ ಚುರುಕ್ ಅನ್ಸುತ್ತೆ ಅನ್ಸುತ್ತೆ ನೋಡಿ ಯಾವ ರೀತಿ ಸತ್ತು ಬಿದ್ದಿದ್ದಾರೆ ಅಂತಕ್ಕಂಥದ್ದು, ಯಾವ ರೀತಿ ಅಂಗವಿಕಲರಾದ್ರು ಅಂತಕ್ಕಂಥ ಫೋಟೋ ಒಂದಿದೆ, ಒಂಚೂರು ನೋಡಿ. ಇದು ಯಾವ್ದಕ್ಕೂ ಕೂಡ ಇಲ್ವಾ? ಸಾತ್ಕುನ್ ಮಾಫಾ ಸಿಸ್ಟಮ್ ಅಂದ್ರೆ ಸಾತ್ಕುನ್ ಮಾಫ್ ಸಿಸ್ಟಮ್ ಇದೆಯಾ ಇಲ್ಲಿ ಅಂತ?
ಯಾರ ಪರವಾಗಿ ನೀವು ಮಾತಾಡ್ತಿದ್ದೀರಾ ಅಂದ್ರೆ ನೀವು ಆಗಿರ್ತಕ್ಕಂಥ ಘಟನೆನೇ ಬೇರೆ, ನಿಮ್ಗೆ ಹಂಗಾರೆ ಇನ್ಫಾರ್ಮೇಶನ್ ಪೂರ್ತಿ ಇದೆ ಅಂತ. ಬಂಜಗೆರೆ ಜಯಪ್ರಕಾಶ್ ಅವರ 59 ಕೇಸುಗಳಲ್ಲಿ ಸರ್ ಒಬ್ರು ಒಂದೇ ಸಲ ಮಾತಾಡಿ. ಕೇಸುಗಳ ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ಗಲಾಟೆ ಮಾಡ್ಕೊಳ್ಳೋದು ನೀವು- ವಿನಯ್ 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 ಸರ್, ಗಲಾಟೆ ಮಾಡ್ಕೊಳ್ಳೋದು ಬೇಡ. ಸರ್ ಗಲಾಟೆ ಮಾಡ್ಕೊತಾ ಸಂವಾದ ಇಲ್ಲ. ಮಾಡೋಣ, ನಾನು ಸಂವಾದ ಹೇಳ್ತಾ ಮಾಡೋಣ. ಇದ್ದೀನಿ. ಒಂದು ನಿಮಿಷ ಬರ್ತೀನಿ ನೀವು ಬರ್ತೀನಿ. 59 ಕೇಸುಗಳಲ್ಲಿ ಗುರುತರ ಆರೋಪಗಳು ಇಲ್ಲ ಅಂತಂದ್ರೆ ನೀವು ಮುಂಡಗಾರ ಲತಾ ಅವ್ರಿಗೆ ಎಷ್ಟು ನಿಕಟವರ್ತಿ ಇರ್ಬೋದು, ನೀವು ಎಷ್ಟು ನಿಕಟವರ್ತಿ ಇರ್ಬೋದು. ಕೇಸಿನ ಡೀಟೇಲ್ಸ್ನಲ್ಲಿ ವಿವರಗಳಿಗೆ ಹೋಗ್ತಾರೆ. ಬಂಜಗಾರ್ ಅವರು ಒಂದೇ ನಿಮಿಷ ವಿನಯ್ ಬಿದ್ರಿ ಅವರೇ, ನಕ್ಸಲ್ ಮೂವ್ಮೆಂಟ್ ಅನ್ನುವಂಥದ್ದು ಈ ದೇಶದ ಅತಿ ದೊಡ್ಡ ಆಂತರಿಕ ಭದ್ರತೆಯ ಸಮಸ್ಯೆಗಳಲ್ಲಿ ಒಂದು. ಅದನ್ನು ಶತಾಯಗತಾಯ ಮುಗಿಸ್ಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆಯ್ತಪ್ಪ ಯಾರೋ ಸರೆಂಡರ್ ಆಗ್ತೀವಿ, ಮುಖ್ಯಮಂತ್ರಿಗಳೇ ನಿಮ್ಮ ಮುಂದೆ ಸರೆಂಡರ್ ಆಗ್ತೀವಿ ಅಂದ್ರೆ ಆಯ್ತು ನನ್ನ ಮುಂದಾದರೂ ಸರಿ ಅಂತ ಸಿದ್ದರಾಮಯ್ಯನವ್ರು ಹೋಗಿತ್ತಪ್ಪ. ಸರ್ ಖಂಡಿತವಾಗ್ಲೂ ಈ ಒಂದು ಘಟನೆಯನ್ನು 2 ಆಯಾಮದಲ್ಲಿ ನೋಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮೊದಲನೇ ಆಯಾಮ ನೋಡಿ, ಸಿದ್ದರಾಮಯ್ಯನವರ ಮುಂದೆ ಶರಣಾದ್ರು, ಅಲ್ಲಾರೋ ಫಡ್ನವೀಸ್ ಭೇಟಿ ಆದ್ರು, ಇನ್ನಾರು ಅಮಿತ್ ಶಾ ಅವರನ್ನ ಕರ್ಕೊಂಬಂದ್ರು. ಈಗ NSCK ನ್ಯಾಷನಲಿಸ್ಟಿಕ್ ಸೋಷಿಯಲಿಸ್ಟಿಕ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಕಪ್ಲಾಂಗ್ ಗ್ರೂಪ್ನವರು ಅವ್ರು ಯಾರ ಮಾತು ಕೇಳ್ತಿರ್ಲಿಲ್ಲ. ನೀವು ಎಂಟೈರ್ ನಾರ್ತ್ ಈಸ್ಟ್ ನಲ್ಲಿ ಟೆರರಿಸಂ ಕಡಿಮೆ ಮಾಡಬೇಕು ಅಂದಾಗ ಇನಿಷಿಯೇಟ್ ತಗೊಂಡು ಅಮಿತ್ ಶಾ ಅವ್ರು ಮಾಡಿದ್ರು. ಪ್ರಶ್ನೆ ಇಲ್ಲ, ಈ ಥರ ಸಾಕಷ್ಟು ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದೆ. ನೀವು 2005 ಒಂಚೂರು ಹಿಂದಕ್ಕೆ ಹೋದ್ರೆ 45 ನಕ್ಸಲ್ ಕುಟುಂಬಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಶರಣಾಗತಿ ಆಗ್ತೀವಿ ಅಂತ ಅಂದ್ಬಿಟ್ಟು ಧರ್ಮ್ ಸಿಂಗ್ ಅವ್ರ ಪೀರಿಯಡ್ ಅಲ್ಲಿ ಮಾಡಿದ್ರು. ಅವಾಗಲೂ ಕೂಡ ಅವ್ರು ಕೃಷ್ಣ ಕರ್ಕೊಂಡ್ಬರ್ಬೇಕು, ಸರೆಂಡರ್ ಮಾಡಬೇಕು ಅನ್ನೋದೆಲ್ಲವೂ ನಡೆದಿತ್ತು. ಪ್ರೋಸೆಸ್ ಮಾಡಿದ್ಯಾರು ಗೊತ್ತಾ ಸರ್? ಅಮರ್ ನಾರಾಯಣ್ ಅಂತಕ್ಕಂಥ ತುಮಕೂರಿನ ಜಿಲ್ಲಾ ಪಂಚಾಯತಿಯ CEO ಅಲ್ಲಿಯ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮನವೊಲಿಸಿ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಮೇನ್ ಸ್ಟ್ರೀಮಿಗೆ ಕರ್ಕೊಂಬಂದು ಅವ್ರಿಗೊಂದು ಬದುಕು ಕಟ್ಕೊಡ್ತಕ್ಕಂಥದ್ದು ಮಾಡಿದ್ರು. ನೀವು ಎಂಟೈರ್ ಪ್ರೋಸೆಸ್ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಯ ಪಾತ್ರ ಏನು, ಅಲ್ಲಿರ್ತಕ್ಕಂಥ SP ಪಾತ್ರ ಏನು, ನೀವು ಪೊಲೀಸರು ಮುಂದೆ ಶರಣಾಗ್ತೀವಿ ಅಂತಂದ್ರಿ, ನೀವು ಕರ್ಕೊಂಬಂದಿದ್ದು ಎಲ್ಲಿಗೆ, ಈ ಒಂದು ಪ್ರಶ್ನೆಯನ್ನು ಸಕಲವಾಗಿ ಕಾಣುತ್ತೆ. ನೋಡಿ, ಇದರಿಂದ ಏನಿದೆ, ನೀವು ಇದನ್ನ ವಾಶ್ ಔಟ್ ಮಾಡಬೇಕು ಅಂತಕ್ಕಂಥ, ಡೀಪಾಗಿ ಕ್ಲಿಯರ್ ಮಾಡಬೇಕು ಅಂತಕ್ಕಂಥ ಪಾಲಿಸಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಂಡಿದೆ. 282 ರೆವಿನ್ಯೂ ಡಿಸ್ಟ್ರಿಕ್ಟ್ ಅಲ್ಲಿ ನಕ್ಸಲ್ ಇಶ್ಯೂ ಇತ್ತು. ಇವತ್ತು ಕೇವಲ 16 ಜಿಲ್ಲೆಗೆ ತಂದು ನಿಲ್ಲಿಸ್ತು, ನಮ್ಮದೇ ಸರ್ಕಾರ ತಂದು ನಿಲ್ಲಿಸ್ತು. ಗಡ್ಚಿರೋಲಿನಲ್ಲಿ ಆದಂಥ ನಕ್ಸಲ್ ಇನ್ಸಿಡೆಂಟ್ಗೂ, ಬಸ್ತರ್ ವ್ಯಾಲಿಯ ದಂತೇವಾಡಿ, ಬಿಜಾಪುರ ಇಲ್ಲಾಗ್ತಕ್ಕಂಥ ನಕ್ಸಲ್ ಇನ್ಸಿಡೆಂಟ್ಗೂ ಸತ್ತೇ ಹೋಗಿರ್ತಕ್ಕಂಥ, ನಾನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ 2005 ನಂತರ ಸತ್ತೇ ಹೋಯ್ತು. ಇವ್ರುಗಳೆಲ್ಲ ಎಲ್ಲೆಲ್ಲ ಆಶ್ರಯ ಪಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಇವ್ರು ಯಾರಾದರೂ ಒಂದು ಸ್ವಲ್ಪ ಓಡಾಡಿರೋರನ್ನ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಯ್ತು, ಯಾರು ಕಾಡಲಿರಲಿಲ್ಲ, ಸತ್ತೇ ಹೋಗಿತ್ತು. ನೀವು ವಿಕ್ರಮ್ ಗೌಡನ ಎನ್ಕೌಂಟ್ರ್ ಮಾಡಿ ಅದಾದ 2 ತಿಂಗಳಿಗೆ, 1 ವಾರದ ಹಿಂದೆ CM ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ನಕ್ಸಲರು ಶರಣಾಗತರಾದ್ರೆ ಅಂದರೆ, ಸರ್ ನೋಡಿ, 1.5-2 ವರ್ಷದ ಪ್ರೋಸೆಸ್. ನೀವು ಒಬ್ಬ ಕಾಡಲ್ಲಿರೋ ನಕ್ಸರನ್ನ ಅವ್ನಿಗೆ ಯಾರು ಮೆಸೆಂಜರ್, ಅವನು ಯಾರ ಕಾನ್ಫಿಡೆನ್ಸಿಗೆ ತಗೋತಾನೆ, ಯಾರು ಹೋಗ್ಬೇಕು, ಯಾರು ಮಾತಾಡಬೇಕು. ಒಬ್ರು CM ಕರೆ ಕೊಡ್ತಿದ್ದಂಗೆ ನಾಳೆ ಬೆಳಗ್ಗೆ ನಕ್ಸಲರು ಆಗ್ತಾರೆ ಅಂದ್ರೆ ಇದರಿಂದ ಏನೋ ಒಂದು ನಡೆದಿತ್ತಲ್ಲ. ವಿಕ್ರಮ್ ಗೌಡನ ಎನ್ಕೌಂಟರ್ ಕೂಡ ಒಂದು ಪ್ರೀ ಪ್ಲಾನ್ ಆಗಿತ್ತು, ಆದರೂ ಕೂಡ ಇವ್ರನ್ನ ಕರ್ಕೊಂಬರ್ಲಿಕ್ಕೆ ಬೇಕಾಗಿರ್ತಕ್ಕಂಥ. ಇವತ್ತು ನಕ್ಸಲ್ ಮೂವ್ಮೆಂಟ್ ಅನ್ನ ಬೆಂಬಲಿಸ್ತಕ್ಕಂಥ ಅರ್ಬನ್ ನಕ್ಸಲ್ಸ್ ಯಾರಿದ್ದಾರೆ ನೋಡಿ, ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದ ಸರ್ಕಾರದಲ್ಲಿ ಏನಿದೆ, ಸಾಫ್ಟ್ವೇರ್ ಬಂದ್ಬಿಟ್ಟು ಕಮ್ಯುನಿಸ್ಟ್ ಐಡಿಯಾಲಜಿ ಸಾಫ್ಟ್ವೇರ್ ಇರೋದು. ಫಿಸಿಕಲಿ ಕಾಣ್ತಕ್ಕಂಥದ್ದು, ನೀವು ಫಿಸಿಕಲಿ ಕಾಣ್ತಕ್ಕಂಥ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು, ಸಾಫ್ಟ್ವೇರ್ ಈ ಐಡಿಯಾಲಜಿ ವಿಚಾರ ತುಂಬತಕ್ಕಂಥ ಕಮ್ಯುನಿಸ್ಟ್ ಯಾರಿದ್ದಾರೆ ಅವ್ರ ಜೊತೆನಲ್ಲಿ, ಅವರಲ್ಲಿ ಬಹಳ ದೊಡ್ಡ ಬೆಂಬಲಿಸ್ತಕ್ಕಂಥ ಅರ್ಬನ್ ನಕ್ಸಲ್ ಯಾರಿದ್ದಾರೆ, ಇವರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಕಾರಣಕ್ಕೋಸ್ಕರ ವಿಕ್ರಮ್ ಗೌಡನ್ ಹೊರದ್ರು, ಮುಂಡಗಾರ ಲತಾ ರೀತಿಯಲ್ಲಿ ಇರ್ತಕ್ಕಂಥ 4 ಜನನ್ನ ಇವತ್ತು ಇದೇ ನಮ್ಮದೇ ಕೇಂದ್ರ ಸರ್ಕಾರ ಅವ್ರನ್ನ ಕಳಿಸ್ತಾ ಇತ್ತು. ಸರೆಂಡರ್ ಆದ್ರೆ ಸರೆಂಡರ್ ಆಗಬೇಕಿತ್ತು, ಸರೆಂಡರ್ ಆಗಿದ್ದು ಪ್ರೋಸೆಸ್ಸು ಪ್ರೊಸೀಜರು ಇರೋ ಬಗ್ಗೆ ಇರ್ತಕ್ಕಂಥ ಲ್ಯಾಪ್ಸಸ್ ಏನಾದ್ರು. ನನ್ನೊಂದು ಪ್ರಶ್ನೆ ಇದೆ, ಸಮವಸ್ತ್ರವನ್ನು ಕೊಟ್ಟು ಶರಣಾದರು ಅಂತ ಹೇಳಿದ್ರಲ್ವಾ, ಇವತ್ತು ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಕೇಳಿದ್ರಲ್ವಾ, ನಾನು ನಿಮ್ಗೊಂದು ಪಿಕ್ಚರ್ ತೋರಿಸ್ತೀನಿ, RDX ಸಿಕ್ಕಿದೆ ಸರ್, 30x30 ಬಿಲ್ಡಿಂಗ್ ಅನ್ನ ನಾಮಾವಶೇಷ ಮಾಡ್ಬೋದು ಅಂತ. RDX ಎಲ್ಲಿದೆ ಇವತ್ತು? AK-47 ರೈಫಲ್ಸ್ ಗಳಿತ್ತು, ಎಲ್ಲಿದೆ ಇವತ್ತು? ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು ಜಯಪ್ರಕಾಶ್, ಎಲ್ಲಿದೆ ಇವತ್ತು ಅದೆಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.